ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ನಿಲ್ಲಿಸಿದ್ದಾರೆ. ಅದಕ್ಕೆ ಪಂಚಾಯತ್ನ ಸದಸ್ಯರು ಅದರೊಟ್ಟಿಗೆ ಮುಖಂಡರನ್ನ ಕರೆದು ನಾವು ಚರ್ಚೆಯನ್ನು ಮಾಡಬೇಕು, ಅವ್ರ ಬಗ್ಗೆ ಕೆಲವು ಮಾಹಿತಿಯನ್ನು ಕೊಟ್ಟು ಅವರಿಂದ ಏನಾದರೂ ಸಂಗ್ರಹ ಮಾಡಲಿಕ್ಕಾಗ್ತದೆ ಅಂತ ಒಂದು ಪ್ರಯತ್ನ ನಮ್ಮದು. ರಾಜು ಪೂಜಾರಿಯವರು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದರು. DCC ಇದರಲ್ಲಿ ಬ್ಯಾಂಕಿನ SCDCC ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವವನ್ನು ಹೊಂದಿದ್ದಾರೆ ಅವರು. ಅದಕ್ಕೆ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದೆ. ಒಂದು ಭಾಗದಲ್ಲಿ ಪ್ರಕಾಶನ್ ಶೆಟ್ಟರು ಸಹಕಾರಿ ಸಂಘದಲ್ಲೂ ಇದ್ದರು, ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿದ್ದರು. ಅದೆಲ್ಲ ನಾವು ಬೇರೆ ಬೇರೆ ರಂಗದಲ್ಲಿದ್ದವರು ವೇದಿಕೆಯಲ್ಲಿದ್ದಾರೆ. ಈಗ ಬಹಳ ಪ್ರಮುಖವಾಗಿ ನಾವು ಚರ್ಚೆ ಮಾಡಬೇಕಾದಂಥ ವಿಷಯ, ಕಳೆದ ಬಾರಿ ಈ ಒಂದು ಚುನಾವಣೆಗೆ 2 ಅಭ್ಯರ್ಥಿಗಳಿದ್ದರು. ಅದರಲ್ಲಿ ಮಂಜುನಾಥ್ ಪೂಜಾರಿ ಅವರು ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದರು. ಲೋಕಸಭೆ ಚುನಾವಣೆಗೆ ಇನ್ನೊಬ್ಬರು ಗೆದ್ದದ್ರಿಂದ ಆ ಒಂದು ಸೀಟ್ ಖಾಲಿ ಆಯಿತು. ಅದಕ್ಕೆ ರಾಜು ಪೂಜಾರಿ ಅವರು ನಿಲ್ಲುವಂಥ ಸಂದರ್ಭ ಒದಗಿ ಬಂತು. ನಾವೀಗ ಚರ್ಚೆನೇ ಮಾಡಬೇಕಾದದ್ದು ಎಷ್ಟು ಅಂತರ ಇದೆ ನಮಗೂ ಅವರಿಗೂ ಅಲ್ಲ. ಪಂಚಾಯತ್ನ ಸದಸ್ಯರುಗಳು ಕಳೆದ ಬಾರಿ ಬದಲಾವಣೆಗಳಾಗ್ತಾ ಇರ್ತದೆ. ನೀವೆಲ್ಲ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳಾಗಿ ಗೆದ್ದಂಥವ್ರು. ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದಿದೆ. ಅದರಿಂದ ಚರ್ಚೆ ಯಾವ ರೀತಿಯಲ್ಲಿ ಆಗಬೇಕು ಅಂತ ಈಗ ಉತ್ತರ ಭಾರತದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇವೆ ನಾವು. ಕಾಶ್ಮೀರದಲ್ಲಿ ಈಗಾಗಲೇ ಕಾಂಗ್ರೆಸ್ ಬಹಳ ಮುಂದೆ ಇದೆ. ಹರಿಯಾಣದಲ್ಲಿ ಹತ್ತಿರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ಸು ಮತ್ತು BJP. ಆ ಹಂತಕ್ಕೆ ಮುಟ್ಟಿಯಾಗಿದೆ. ಅದರಿಂದ ಈ ಒಂದು ಕ್ಷೇತ್ರ ಗೆಲ್ಲುವಂಥದ್ದು ಭಾಳ ಕಷ್ಟದ ಕೆಲಸ ಅಂತ ಭಾವಿಸಿ ನಾವು ಮುಂದೆ ಹೋಗಬಾರ್ದು. ಪ್ರಯತ್ನ ಮಾಡಿದರೆ ಫಲ ಇದೆ ಅಂತ. ಯಾಕಂದರೆ ನನಗೆ ಗೊತ್ತಿದೆ, ಪಕ್ಷೇತರನಾಗಿ ನಿಂತಾಗ ಭಾಳಷ್ಟು ಓಟನ್ನು ತಗೊಂಡು ನಮ್ಮ ಪ್ರಯತ್ನಕ್ಕೆ ಫಲ ಸಿಗ್ತದೆ. ನಾನು ಮೀನುಗಾರಿಕಾ ಸಚಿವನಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿ ಹಣಕಾಸು ಸಚಿವರಾಗಿದ್ದರು. ನಾವು ಕರಾವಳಿಯಲ್ಲಿ ಹೋದಾಗ ಮೀನುಗಾರರ ಹತ್ರ ಹೇಳಬೇಕು, ನಿಮಗೆ ಡೀಸೆಲನ್ನು ಸಬ್ಸಿಡಿ ಸೇಲ್ಸ್ ಟ್ಯಾಕ್ಸ್ ಎಕ್ಸಂಪ್ಷನನ್ನು ಪ್ರಾರಂಭವಾದದ್ದೇ ಕಾಂಗ್ರೆಸ್ನ ಜನತಾದಳ ಕಾಂಗ್ರೆಸ್ ಇದ್ದಾಗ. ಅಂದು ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿದ್ದರು. ಅದಾದ ಮೇಲೆ ಮೀನುಗಾರರಿಗೆ 5,000 ಮನೆಗಳನ್ನು ಒಂದೇ ಸಲ ಕೊಟ್ಟಂಥದ್ದು ನಾವೇ ಅಧಿಕಾರದಲ್ಲಿದ್ದಾಗ. ಇದನ್ನು ಅವರ ಗಮನಕ್ಕೆ ತರದೇ ಇದ್ರೆ, ಯಾಕಂದರೆ ತಂದೆ ತಾಯಂದಿರು ಮಕ್ಕಳಿಗೆ ಹೇಳಿದಾರೆ ಇಲ್ಲೋ, ಮನೆ ಸಿಕ್ಕಿದೆ ಇಲ್ಲಿಂದ, ಡೀಸೆಲ್ ಸಬ್ಸಿಡಿ ಸಿಕ್ಕಿದೆ ಇಲ್ಲಿಂದ, ಎಲ್ಲನೂ ಚರ್ಚೆ ಆಗಿರೋದಿಲ್ಲ. ಆದರೆ ಯುವಕರಿಗೆ ಅದು ಇವತ್ತು ಗೊತ್ತಿಲ್ಲ. ನಾವು ತಿಳಿಸುವಂಥ ಅಗತ್ಯ ಇದೆ ಪ್ರತಿಯೊಬ್ಬರಿಗೂ ಮನದಟ್ಟು. ಇವತ್ತು ಪಂಚಾಯತ್ನ ಮೆಂಬರ್ಗೆ ಅನೇಕ ಮಂದಿಗೆ ಇದೆಲ್ಲ ಗೊತ್ತಿರಲಿಕ್ಕಿಲ್ಲ. ಪ್ರತಿ ವರ್ಷ ಜಾಸ್ತಿ ಆದದ್ರ ಬಗ್ಗೆ ಬಿಟ್ಟರೆ ಪ್ರಾರಂಭ ಎಲ್ಲಿಂದ ಆಯಿತು ಅಂತ ಗೊತ್ತಿಲ್ಲ. ಈಗ ನಿಮ್ಮ ಕೊಡೇರಿದು ಇನ್ನೊಂದು ಬಂದರುಗಳದ ಪ್ರಾರಂಭ ಆದದ್ದು ಯಾವ ಕಾಲದಲ್ಲಿ ಅನ್ನೋದ್ರ ಬಗ್ಗೆಯೂ ಅವ್ರ ಹತ್ರ ಚರ್ಚೆಯನ್ನು ಮಾಡಬೇಕು. ದಯವಿಟ್ಟು ಇದರ ಬಗ್ಗೆ ಕೇವಲ ನಂಗೆ ಓಟ್ ಕೊಡಿ ಅಲ್ಲ, ನಮ್ಮ ಅಭ್ಯರ್ಥಿಗೆ ಓಟ್ ಕೊಡಿ ಅಂತ ಹೇಳೋದಲ್ಲ. ನಾವು ಅವರಿಗೆ ನಮ್ಮ ಸರ್ಕಾರ ಇದ್ದಾಗ ಏನನ್ನು ಮಾಡಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಒಳಭಾಗಕ್ಕೆ ಬಂದಾಗ ಭೂ ಮಸೂದೆ ಕಾಯ್ದೆ ಬಂದಾಗ ಹೆಚ್ಚಿನವರಿಗೆ ಜಾಗ ಸಿಕ್ಕಿದ್ದು, ಉಳುವವನೇ ಒಡೆಯ ಆದದ್ದು. ನಾವೆಲ್ಲ ಭೂಮಿ ಕಳ್ಕೊಂಡವರು ಕಾಂಗ್ರೆಸ್ನಲ್ಲಿದ್ದೇವೆ. ಭೂಮಿ ಸಿಕ್ಕಿದವರೆಲ್ಲ ಈಗ BJPಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅವರಿಗೆ ತಿಳಿಯಬೇಕು, ಯಾಕಂದರೆ ಅವರ ಹಿರಿಯರು ಹೇಳಲಿಲ್ಲ ಅವರಿಗೆ ಹೇಗೆ ಭೂಮಿ ಬಂತು ಅಂತ. ಅದರಲ್ಲಿ ಎಷ್ಟೋ ಜನ ಪಂಚಾಯತ್ ಮೆಂಬರ್ಗಳು ಇದ್ದಾರೆ, ಅವರಿಗೆ ತಿಳಿಸುವಂಥ ಅಗತ್ಯ ಇದೆ. ನಾವು
ಭೂ ಮಸೀದೆ ಕಾಯ್ದೆಯಲ್ಲಿ ಭೂಮಿಯನ್ನು ಕೊಟ್ಟಿದ್ದಾರೆ. ಅಕ್ರಮ ಸಕ್ರಮದಲ್ಲಿ ಗೋಪಾಲ್ ಪೂಜಾರಿ ಅವರೇ ಅಧ್ಯಕ್ಷರಾಗಿ ಕೂತು ಭೂಮಿಯನ್ನು ಕೊಟ್ಟಿದ್ದಾರೆ. ಆಶ್ರಯ ಮನೆಗಳನ್ನು ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಇವೆಲ್ಲವನ್ನ ತಿಳಿಸುವ ಮಾಡದೇ ಇದ್ದರೆ, ಪ್ರಯತ್ನ ಮಾಡದೇ ಇದ್ದರೆ, ಕೇವಲ ನಮ್ಮ ಅಭ್ಯರ್ಥಿ ರಾಜು ಪೂಜಾರಿ ಅವರು ಅವರಿಗೆ ಒಟ್ಟಿಗೆ ಅಲ್ಲ, ರಾಜು ಪೂಜಾರಿ ಸಹ ಗೋಪಾಲ್ ಪೂಜಾರಿ ಅವರೊಟ್ಟಿಗೆ ನಿಂತು ಕೆಲಸವನ್ನು ಬೆನ್ನೆಲುಬಾಗಿ ನಿಂತು ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಬೈಂದೂರಿನಲ್ಲಿ ಹೆಚ್ಚು ಮತ ಸಿಕ್ಕಬೇಕಾಗ್ತದೆ. ನಾನೇ ಅನೇಕ ಕಡೆಗಳಲ್ಲಿ ಸಂಪರ್ಕವನ್ನು ಮಾಡಿದ್ದೇನೆ. ಬದಲಾವಣೆ ಮಾಡುವಂಥ ಮನಸ್ಥಿತಿ ಪಂಚಾಯತ್ನ ಮೆಂಬರಿಗೆ ಬಂದಿದೆ. ಅದನ್ನು ಮತಕ್ಕೆ ಪರಿವರ್ತನೆ ಮಾಡುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಾನು ತಮ್ಮ ಹತ್ರ ಬಂದಂಥ ಹೆಚ್ಚಿನ ಪಂಚಾಯತ್ನ ಮೆಂಬರ್ಸ್ ಏನಿದ್ದೀರಿ, ಸದಸ್ಯರು, ನಿಮ್ಮ ಸಹೋದ್ಯೋಗಿಗಳಿಗೆ ಹೇಳುವಂಥ ಕೆಲಸ ನೀವು ಮಾಡಬೇಕಾಗ್ತದೆ. ಒಂದು ವೇಳೆ ಅವರಿಗೆ ಪುನಃ ನಮ್ಮಿಂದ ಯಾರಾದರೂ ಮಾತಾಡಬೇಕಂತ ಇದ್ದರೆ ದಯವಿಟ್ಟು ನಮಗೆ ಅವರ ಬಗ್ಗೆ ಮಾಹಿತಿಯನ್ನು ಕೊಡಿ, ನಾವೇ ಸಂಪರ್ಕವನ್ನು ಮಾಡ್ತೇವೆ. ಮತ್ತು ನೀವು ಅವ್ರು ಓಟ್ ಹಾಕ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಬರಬೇಡಿ. ಯಾರು ಹಾಕ್ತಾರೆ ಅವರನ್ನು ಸಂಪರ್ಕವನ್ನು ಮಾಡುವ, ಅವ್ರು ಬಂದು ಹಾಕಲಿ. ಆದರೆ ನಾವು ಅವರೆಲ್ಲ ಹೇಳ್ಕೊಂಡು ಬಂದರೆ ಅವರಿಗೆ ಮುಜುಗರವನ್ನು ಉಂಟು ಮಾಡೋದು ಬೇಡ. ದಯವಿಟ್ಟು ಈ ಕೆಲಸವನ್ನು ನಿಮ್ಮಿಂದ ಆಗಬೇಕಾಗ್ತದೆ ಅಂತ ಹೇಳ್ತಾ, ಯಾಕಂದರೆ ಈ ಒಂದು ಚುನಾವಣೆಯಲ್ಲಿ ಭಾಳ ಅಂತರ ಇದೆ ಅಂತ ಇಲ್ಲ, ಅಂತರ ಇಲ್ಲ, ಎಲ್ಲೂ ಅಂತರ ಇಲ್ಲ. ಯಾವ್ಯಾವ ಚುನಾವಣೆ ಯಾವ ರೀತಿಯಲ್ಲಿ ಹೋಗ್ತದೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಚುನಾವಣೆಯಲ್ಲಿ ಒಂದು ಬದಲಾವಣೆ ಬರಬೇಕಾದ್ರೆ ಒಂದು ಗಾಳಿ ಅಂತ ಹೇಳ್ತಾರೆ, ಅದು ಬಂದರೆ ಸಾಕು. ನಮಗೆ ಬದಲಾವಣೆ ಪರ್ವ ಪ್ರಾರಂಭ ಆಗಬೇಕಾದ್ರೆ ಕೆಲವರು ಈಗ ಬೈಂದೂರಿಂದ ಶುರುವಾದರೆ ಸುಳ್ಯದವರೆಗೆ ಹೋಗ್ತದೆ ಅದು. ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಕೇಳ್ತಾ ಹೇಳುವಂಥದ್ದು, ಅದರೊಟ್ಟಿಗೆ ಈಗ ರಾಜ್ಯ ಸರ್ಕಾರ ಮಾಡಿದ ಒಂದು ಕೆಲವು ಮಾಹಿತಿ. ಈಗ ನಿನ್ನೆ ದಿವಸ ನಾವೆಲ್ಲ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿತ್ತು. ಹಿಂದಿನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು 3-4 ಜನ, ಉಳಿದಂತೆ ಹಿಂದುಳಿದ ವರ್ಗದ ಮುಖಂಡರೆಲ್ಲ ಒತ್ತಡವನ್ನು ಹಾಕಿ, ನಾನೇನು ಹಿಂದುಳಿದ ವರ್ಗದ ಅಧ್ಯಕ್ಷನಾಗಿದ್ದೆ, ಆಗ ಒಂದು ವರದಿಯನ್ನು ಕೊಟ್ಟಿದ್ದೆ, ಅದನ್ನು ಕ್ಯಾಬಿನೆಟ್ ಮುಂದೆ ತರ್ತೇನೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಯಾಗಿದೆ. ಹೆಚ್ಚಿನ ಸದಸ್ಯರು ಹಿಂದುಳಿದ ವರ್ಗದವರೇ. ಅದರ ಬಗ್ಗೆ ನೀವು ಆಲೋಚನೆಯನ್ನು ಮಾಡಬೇಕು. ಸರ್ಕಾರ ನಿಮ್ಮ ಒಟ್ಟಿಗಿದೆ, ನೀವು ಅದನ್ನು ಸರಿಯಾಗಿ ಉಪಯೋಗವನ್ನು ಮಾಡಬೇಕಾಗ್ತದೆ. ಸರ್ಕಾರ ನೀವು ಹೇಳಿದ ಕೆಲಸವನ್ನು ಯಾವುದನ್ನು ಮಾಡಲಿಲ್ಲ ಅನ್ನುವಂಥದ್ದೂ ಇಲ್ಲ, ಹೆಚ್ಚಿದನ್ನು ಮಾಡಿ ಆಗಿದೆ. ಈಗ ನನಗೆ ಪತ್ರಕರ್ತರಿದ್ದಾರೆ, ಕೆಲವು ಅಪಾದನೆಗಳನ್ನು ಹಾಕಿದ್ದಾರೆ. ಅಪಾದನೆಗಳು ನಿರ್ಣಯ ಆಗ್ತದೆ, ಆದರೆ ದಿನಂಪ್ರತಿ ಪತ್ರಿಕೆಯಲ್ಲಿ ಟಿವಿಯಲ್ಲಿ ಹಾಕುವಂಥದ್ದು ಸರಿಯಲ್ಲ. ಯಾಕಂದರೆ ಅದು ತೀರ್ಮಾನ ಆದಾಗ ಏನೂ ಅಪಾದನೆ ಇಲ್ಲದೆ ಇರ್ಬೋದು, ಅದನ್ನು ನೀವು ಬಿಟ್ಟುಬಿಡಿ. ಅದೇ ರೀತಿಯಲ್ಲಿ BJPಯ ಮುಖಂಡರೊಬ್ಬರ ಮೇಲೂ ಅಪಾದನೆ ಇದೆ, ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮೇಲೂ ಅಪಾದನೆ ಇದೆ, ಅದು ಕೋರ್ಟ್ನಲ್ಲೆಲ್ಲ ಇದೆ. ಅವೆಲ್ಲವನ್ನು ಬಿಟ್ಟು ಸರ್ಕಾರ ಏನು ಕೆಲಸವನ್ನು ಮಾಡ್ತಾ ಇದೆ ಅದರ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡಿ ಹೆಚ್ಚು ಸೌಲಭ್ಯವನ್ನು ಒದಗಿಸುವಂಥ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳ್ತಾ, ಪ್ರಾಯಶಃ ಇನ್ನೂ ಪತ್ರಕರ್ತರು ಎಲ್ಲಿಯಾದರೂ ಉಡುಪಿಯಲ್ಲಿ ನಾಳೆ ಇರಬೇಕು ಕಾಣ್ತದೆ ಪತ್ರಿಕಾಗೋಷ್ಠಿ, ಅದರಲ್ಲಿ ಹೆಚ್ಚಿನ ವಿಷಯವನ್ನು ಚರ್ಚೆ ಮಾಡ್ತೇನೆ ಅಂತಂದ. ಹಿಂದುಳಿದ ವರ್ಗದವರಿಗೆ ಹಿಂದುಳಿದ ಮುಖಂಡರಾದ ಸಿದ್ದರಾಮಯ್ಯನವರು ಮಾಡಿದಷ್ಟು ಕೆಲಸ ಯಾರೂ ಮಾಡಿರಲಿಕ್ಕಿಲ್ಲ ಅಂತ ನಾನಂತೂ ಭಾವಿಸ್ತೇನೆ. ನನಗೂ ಅವಕಾಶ ಸಿಕ್ಕಿದವರೊಟ್ಟಿಗೆ ಮೀನುಗಾರಿಕೆ ಸಹಾಯವನ್ನು ಮಾಡುವಂಥದ್ದು, ಹಿಂದುಳಿದ ವರ್ಗಕ್ಕೆ ಒಂದು ವರದಿಯನ್ನು ಕೊಡುವಂಥ ಒಂದು ಸೌಲಭ್ಯವು ನನಗೆ ಬಂತ. ಅದಕ್ಕೆ ನಾನು, ಯಾಕಂದರೆ ಯಾವತ್ತೂ ನಾವು ಹಿಂದುಳಿದ ವರ್ಗದವರ ಒಟ್ಟಿಗೆ ಇರುವಂಥದ್ದು ಅನ್ನೋ ಭಾವನೆ ಬರಬೇಕಾಗ್ತದೆ. ಈಗ ಹಿಂದುಳಿದ ವರ್ಗದವರು ಒಂದು ಕೂಡಲೇ ಮುಂದೆ ಈಗ ಅದರಲ್ಲಿ ಆ ಪಟ್ಟಿಯಲ್ಲಿರೋದು ಕೆಲವೇ ವರ್ಗದವರು ಮಾತ್ರ ಉಳಿತಾರೆ ಬಿಟ್ಟರೆ ಹೆಚ್ಚಿನವರೆಲ್ಲ ಅದರಲ್ಲಿ ಬಂದಾಗಿದೆ, ಹಿಂದೆನೇ ತಂದಾಗಿದೆ. ಅದರಿಂದ ಅದರ ಬಗ್ಗೆ ಹೆಚ್ಚು ಸೌಲಭ್ಯ ಸಿಕ್ಕಿದಂಥದ್ದು ಮಕ್ಕಳಿಗೆ ಮೀಸಲಾತಿ ಸೌಲಭ್ಯ, ಅದೇ ರೀತಿಯಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಎಲ್ಲವೂ ಸಿಕ್ಕಿದಂಥದ್ದು. ಅದು 2002ರಲ್ಲಿ ಹಿಂದೆ ಏನಾಯಿತು ಪಟ್ಟಿ, ಅದರಲ್ಲಿ ಆದದ್ದು ಬಿಟ್ಟರೆ ನಂತರದ ದಿನಗಳಲ್ಲಿ ಯಾವುದೋ ಬದಲಾವಣೆ. ನಾನು
ಈಗ ಅದ್ರ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸರ್ಕಾರ ತೀರ್ಮಾನ ತಗೊಂಡ ಮೇಲೆ ಉಳಿದ ವಿಷಯಗಳನ್ನು ಹೇಳ್ತೇನೆ ಅಂತ ಹೇಳ್ತಾ ತಾವೆಲ್ಲ ಸೇರಿ ರಾಜು ಪೂಜಾರಿ ಅವರಿಗೆ ನಿಮ್ಮ ಮತವನ್ನು ಹಾಕೋದ್ರೊಟ್ಟಿಗೆ ನಿಮ್ಮ ಪಂಚಾಯತ್ನಲ್ಲಿದ್ದ ಬೇರೆ ಸದಸ್ಯರು ಸಹ ಮತವನ್ನು ಹಾಕಿಸಿ ಅವರನ್ನು ಗೆಲ್ಲಿಸಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜೈ ಜೈ. ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ, ಬಹಳ ಮಹತ್ವವಾದಂಥ ಒಂದು ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಹೆಚ್ಚು ನಿಮಿಷ ಒಂದು ಸಂದರ್ಭ ಇತ್ತು, ಪ್ರತಾಪ್ ಚಂದ್ರ ಶೆಟ್ಟರವರು ಮತ್ತು ಬ್ಲೇಜಸ್ ಡಿಸೋಜರವರು ಇವತ್ತು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭ. 2 ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಮತ ನಮ್ಮ ಹತ್ರ ಇರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು 2 ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಪಂಚಾಯತ್ ಸದಸ್ಯರು, ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ಪಕ್ಷದ 2 ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ಒಂದು ಕಾರ್ಯಕ್ರಮ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಈ ಒಂದು ಚುನಾವಣೆ ಕೂಡ ಅಂಥ ಒಂದು ಸಂಕಲ್ಪವನ್ನು ಶಪಥ ಮಾಡಿ ಹೊರಡುವಂಥ ಒಂದು ಕಾರ್ಯಕ್ರಮ ನಮ್ಮದು ಬೈಂದೂರಿಂದ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಯಾವತ್ತು ಬೈಂದೂರಿಂದ ಪ್ರಾರಂಭ ಆಗ್ತದೆ ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ 100ಕ್ಕೆ 100 ಪಾಲು ಕೂಡ ಜಯ ಸಿಗ್ತದೆ ಅಂತೇಳಿ ಲೆಕ್ಕ. ಆ ದೃಷ್ಟಿಯಿಂದ ಇವತ್ತು ಇಲ್ಲಿಂದ ಪ್ರಾರಂಭಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ. ಶ್ರೀಯುತ ರಾಜು ಪೂಜಾರಿ ಅವರು ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ನಿರಂತರವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಕೆ ಮಾಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಒಂದು ಸಂದರ್ಭದಲ್ಲಿ ಬೈಂದೂರಲ್ಲಿ ಶ್ರೀಯುತ ಲೋಬೋರವರು ಇವತ್ತು ನಿಧನರಾಗಿದ್ದಾರೆ. ಅವರು ಸ್ಪರ್ಧೆ ಮಾಡಿದಂಥ ಸಂದರ್ಭ ಇತ್ತು. ಆದರೆ ಬೈಂದೂರಲ್ಲಿ ಕಾಂಗ್ರೆಸ್ ಕ್ಷೀಣ ಆಗುವಂಥ ಸಮಯದಲ್ಲಿ ಇವತ್ತು ಪ್ರತಾಪ್ ಶೆಟ್ಟರವರು ಎಲ್ಲ ಒಟ್ಟಾಗಿ ಸೇರಿಕೊಂಡು ಇಲ್ಲಿ ಗೋಪಾಲ್ ಪೂಜಾರಿಯವರ ನೇತೃತ್ವ ವಹಿಸ್ಕೊಂಡ್ರೆ 100ಕ್ಕೆ 100 ಪಾಲು ಕೂಡ ಯಶಸ್ವಿ ಆಗ್ತವೆ ಅನ್ನುವಂಥ ದೃಷ್ಟಿಯಲ್ಲಿ ಬೈ ಎಲೆಕ್ಷನ್ ನಡೀತು. ಆ ಬೈ ಎಲೆಕ್ಷನಲ್ಲಿ ನಾವೆಲ್ಲರೂ ಕೂಡ ಬಂದು ಒಂದೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯನ್ನು ಜವಾಬ್ದಾರಿ ವಹಿಸಿಕೊಂಡು 21,000 ಅಂತರದ ಓಟ್ನಲ್ಲಿ ಗೆಲುವು ಆಗುವಂಥ ಅವಕಾಶ ಆಯಿತು. ತದನಂತರ ಕೂಡ ಗೋಪಾಲ್ ಪೂಜಾರಿ ಅವರು 3-4 ಸಲ ಶಾಸಕರಾಗಿ ಕೆಲಸ ಕಾರ್ಯ ಮಾಡುವಂಥದ್ದು. ಹೆಚ್ಚು ನಿಮಿಷ ಈ ನಮ್ಮ ಪಕ್ಷದ ಮುಖಂಡರ ಕಾರ್ಯಕರ್ತರ ಅನಿಸಿಕೆಗಳಿಗೆ ಹೊಂದಿಕೊಂಡು ಇವತ್ತು ಎಂದೂ ಆಗದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಬೈಂದೂರಲ್ಲಿ ಮಾಡುವಂಥ ಅವಕಾಶಗಳಾಗಿತ್ತು. ಅದು ಮೀನುಗಾರಿಕೆ ಸಂಬಂಧಪಟ್ಟಿರ್ಬೋದು, ಅದು ರೈತರಿಗೆ ಸಂಬಂಧಪಟ್ಟಿರ್ಬೋದು, ಅದು ಸಂಪರ್ಕ ರಸ್ತೆಗಳ ಬಗ್ಗೆ ಇರ್ಬೋದು, ಅದು ಸೇತುವೆಗಳ ಬಗ್ಗೆ ಇರ್ಬೋದು, ಅದು ಅಣೆಕಟ್ಟುಗಳ ಬಗ್ಗೆ ಇರ್ಬೋದು. ಎಂದೂ ಆಗದಂಥ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮ. ಹೆಚ್ಚು ನಿಮಿಷ ನಮಗೆ ಇಲ್ಲಿ ಬೈಂದೂರಿಗೆ ಬರುವಾಗ ನಮ್ಮ ಕಣ್ಣೆದುರು ಕಾಣುವಂಥದ್ದು ಬೆಳಿಗ್ಗೆ ಎಲ್ಲರೂ ಕೂಡ ಕಾಡಿಗೆ ಹೋಗಿ ಇವತ್ತು ಕಟ್ಟಿಗೆ ಹಿಡ್ಕೊಂಡು ಬರುವಂಥ ಒಂದು ಸಂದರ್ಭ. ಹೆಣ್ಣು ಮಕ್ಕಳು ಪಡುವಂಥ ಕಷ್ಟ ನೋಡಿದರೆ ಹೆಚ್ಚು ನಿಮಿಷ ಇವತ್ತು ಅವೆಲ್ಲವೂ ಕೂಡ ಮಾಯ ಆಗಿ ಬೈಂದೂರು ಕ್ಷೇತ್ರ ಕೂಡ ಒಂದು ಸುಸಜ್ಜಿತವಾಗಿ ಇವತ್ತು ಅಭಿವೃದ್ಧಿ ಪಥದಲ್ಲಿ ಮುಂದೆ ಬರುವಂಥ ಕ್ಷೇತ್ರ ಅನ್ನುವಂಥ ರೀತಿಯಲ್ಲಿ ಹೆಚ್ಚಿಗೆ ಅನುದಾನವನ್ನು ನಮ್ಮ ಗೋಪಾಲ್ ಪೂಜಾರರಂತೂ ಯಾವ ಯಾವ ಇಲಾಖೆಯಲ್ಲಿ ಅನುದಾನ ಸಿಗ್ತದೆ ಅವೆಲ್ಲವನ್ನು ಕೂಡ ಇಲ್ಲಿ ತಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಶ್ರೀಯುತ ಗೋಪಾಲ್ ಪೂಜಾರಿ ಅವರು ಅಭ್ಯರ್ಥಿ ಆಗಿರುವಂಥ ಸಮಯದಲ್ಲಿ ಸತತವಾಗಿ ಇವತ್ತು ರಾಜು ಪೂಜಾರರವರು ಅವರ ಎಲ್ಲ ಚುನಾವಣೆಗಳ ಒಂದು ರಥವನ್ನು ಹಿಡಿದು ಚುನಾವಣೆಯಲ್ಲಿ ಗೆಲುವು ಸಾಧಿಸುವಂಥ ಒಂದು ಕೆಲಸ ಕಾರ್ಯವನ್ನು ಭಾಳ ಪರಿಪೂರ್ಣತೆ ನಡೆಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಹೆಚ್ಚು ನಿಮಿಷ ನಾನು ಕೂಡ ಈ ಕ್ಷೇತ್ರದಲ್ಲಿ ಒಂದು ಬಾರಿ ಲೋಕಸಭಾ ಸದಸ್ಯನಾಗಿದ್ದೆ. ಆದರೆ ಇನ್ನೊಂದು ಸಲ ಕೂಡ 2 ಸಲ ಚುನಾವಣೆ ನಿಂತಾಗ ಕೂಡ ನಮ್ಮ ಎಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ತಮ್ಮೆಲ್ಲರ ಕಾರ್ಯಕರ್ತರ ಸಹಕಾರದೊಂದಿಗೆ ಇವತ್ತು ಬೈಂದೂರು ಕ್ಷೇತ್ರದಲ್ಲಿ 2 ಚುನಾವಣೆಯಲ್ಲಿ ಕೂಡ ನನಗೆ ಲೀಡ್ ಬರುವಂಥ ಅವಕಾಶಗಳಾಗಿತ್ತು. 2ನೇ ಚುನಾವಣೆಯಲ್ಲಿ ಇವತ್ತು ಬೇರೆ ಕಡೆಗಳಲ್ಲಿ ತೊಂದರೆ ಆದ ಕಾರಣ ಗೆಲುವಿಗೆ ಸಾಧ್ಯ ಆಗಲಿಲ್ಲ. ಆದರೆ ಬೈಂದೂರು ಯಾವತ್ತೂ ಕೂಡ ನಮ್ಮ ಕೈ ಬಿಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದ ಕೈ ಹಿಡಿಯುವಂಥ ಕೆಲಸ ಕಾರ್ಯವನ್ನು ಮಾಡಿತ್ತು. ಈ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾದದ್ದು ನಮ್ಮ ಜಿಲ್ಲೆಯಲ್ಲಿ
ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 5 ಕ್ಷೇತ್ರದಲ್ಲಿ ಕೂಡ ಸೋತಿದ್ದೇವೆ. ಹೆಚ್ಚಿನ ನಿಮಿಷ ಇವತ್ತು ನಮಗೆ ಜನಪ್ರತಿನಿಧಿ ಅಂತೇಳಿ ಇಲ್ಲ, ನಮ್ಮ ಜಿಲ್ಲೆಯವರು ಜನಪ್ರತಿನಿಧಿ ಅಂತೇಳಿ ಇಲ್ಲ. ನಮಗೆ ಇದೊಂದು ಸದವಕಾಶ. ನಮ್ಮ ಜಿಲ್ಲೆಯವರು ರಾಜು ಪೂಜಾರಿ ಅಭ್ಯರ್ಥಿ ಅಥವಾ ಬೇರೆ ರೀತಿಯಲ್ಲಿ ಆ ರೀತಿ ನೋಡದೆ, ಹೆಚ್ಚಿನ ನಿಮಿಷ ಪಂಚಾಯತ್ನಲ್ಲಿ ಯಾವುದೇ ಚಿಹ್ನೆ ಇಲ್ಲ, ಚಿಹ್ನೆ ಮುಖಾಂತರ ಆಯ್ಕೆ ಆದಂಥವರಲ್ಲ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ಒಂದು ಸ್ಥಾನವನ್ನು ಗಳಿಸಿದರೆ ನಮಗೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗುವಂಥ ಅವಕಾಶ ಆಗ್ತದೆ. ಹೆಚ್ಚಿನ ನಿಮಿಷ ನಮ್ಮ ಸ್ವರ, ಈ ಜಿಲ್ಲೆಯ ಸಮಸ್ಯೆಗಳ ಸ್ವರವನ್ನು ಎತ್ತುವಂಥ ಕೆಲಸ ಕಾರ್ಯ ಆಗಬೇಕಾಗಿದ್ದರೆ ಬೇರೆಯವರು ಮಾಡೋದಿಲ್ಲ ಅಂತೇಳಿಲ್ಲ, ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮವರೇ ಆದಂಥ ನಮ್ಮ ಅಭ್ಯರ್ಥಿ ಗೆದ್ದು ಬಂದರೆ ನಮಗೆ ಒಂದು ಸ್ವಂತಿಗೆ ಬರುವಂಥ ಅವಕಾಶ ಆಗ್ತದೆ. ರಾಜು ಪೂಜಾರಿ ಅವರಂತೂ ಏನು ಹೊಸದಾಗಿ ಎಲ್ಲಿಂದ ಧುಮುಕಿ ಬಂದಂಥವರಲ್ಲ. ಈಗ BJPಯ ಅಭ್ಯರ್ಥಿಯನ್ನು ನಾವು ಕಾಣ್ತಾ ಇದ್ವಿ. ನನ್ನ ಊರಿನವ, ನನ್ನ ಗ್ರಾಮದವ. ಹೆಚ್ಚಿನ ನಿಮಿಷ ಅವನ ಬಗ್ಗೆ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಯಾವುದೇ ರೀತಿಯ ಅನುಭವ ಇಲ್ಲ. ಏನೋ ಸ್ವಲ್ಪ RSS ಸ್ವಲ್ಪ ಚಡ್ಡಿ ಹಾಕಿ ಲಾಠಿ ಹಿಡಿದು ಎಲ್ಲ ಅಭ್ಯಾಸ ಇರ್ಬೋದು, ಬಿಟ್ಟರೆ ಬೇರೆ ಜನಸಾಮಾನ್ಯರಿಗೆ ಊರಿನ ಅಭಿವೃದ್ಧಿಯ ಮಟ್ಟಿಗೆ ಕೆಲಸ ಕಾರ್ಯ ಮಾಡುವಂಥ ಯಾವುದೇ ರೀತಿಯ ಒಂದು ಅನುಭವ ಕೂಡ ಇಲ್ಲದಂಥ ಒಬ್ಬ ವ್ಯಕ್ತಿಯನ್ನು BJPಯವರು ನಿಲ್ಲಿಸಿದ್ದಾರೆ. ಅವರ ತಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಯಾವುದೇ ಲೈಟ್ ಕಂಬವನ್ನು ನಿಲ್ಲಿಸಿದ್ರೂ ಗೆದ್ದು ಬಿಡ್ತದೆ ಅನ್ನುವಂಥ ರೀತಿಯ ಉದ್ದೇಶಕ್ಕೋಸ್ಕರ ಇವತ್ತು ಆ ರೀತಿಯ ಈ ಚುನಾವಣೆಯಲ್ಲಿ ನಮ್ಮ ಎದುರು ಕಡೆ ಸ್ಪರ್ಧೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಾವು ಮಾಡಬೇಕಾದಂಥದ್ದು, ನಮ್ಮ ಜಿಲ್ಲೆಯಲ್ಲಿ ಅನುಭವ ಇದ್ದಂಥ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡಿದಂಥ, ಪಂಚಾಯತ್ ಅಧ್ಯಕ್ಷರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ ಕೆಲಸ ಕಾರ್ಯ ಮಾಡಿದಂಥ ಅನುಭವ ಇದ್ದಂಥ ಒಂದು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅನುಕೂಲತೆ ಬರುವಂಥ ಅವಕಾಶ ಆಗ್ತದೆ. ಇವತ್ತು ಅದರಲ್ಲಿ ಸಾಕಷ್ಟು ರೀತಿಯ ಪ್ರಗತಿ ಆಗಲಿಕ್ಕೆ ಅವಕಾಶಗಳಿದೆ. ಈ ಅವಕಾಶವನ್ನು ನಾವು ಕಳ್ಕೊಳ್ಳಿಕ್ಕೆ ಕೂಡ್ದು. ಯಾಕೆಂತ ಹೇಳಿದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಸೋಲಾಗಿರ್ಬೋದು, ಆದರೆ ಇವತ್ತು BJP ಪಕ್ಷ 303 ಇವತ್ತು ಕಳೆದ ಚುನಾವಣೆಯಲ್ಲಿ ಇತ್ತು. ಮೋದಿಯವರ ಪಕ್ಷ BJP ಪಕ್ಷ ಕಳೆದ ಚುನಾವಣೆಯಲ್ಲಿ ಇವತ್ತು ಅವರ ದುರಾಡಳಿತಕ್ಕೆ ಹೊಂದಿಕೊಂಡು ಇವತ್ತು ಈ 303 ಇದ್ದದ್ದು 240ಕ್ಕೆ ಬಂದಿದೆ. ಅವರ BJPಯ ಸರ್ಕಾರ ಅಲ್ಲ ಇವತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರುವಂಥದ್ದು, NDA ಸರ್ಕಾರ ಇದೆ. NDA ಪಾರ್ಟ್ನರ್ಸ್ನ ಮುಖಾಂತರ ಸರ್ಕಾರ ನಡೀತಾ ಇದೆ. ಹೆಚ್ಚಿನ ವಿಷಯ ಚುನಾವಣೆ ಕಳೆದ ನಂತರ ತಾವು ವೀಕ್ಷಣೆ ಮಾಡಿರ್ಬೋದು. ಮೊನ್ನೆ ಹರಿಯಾಣದ ಚುನಾವಣೆ ಆಯಿತು. ಹರಿಯಾಣದ ಚುನಾವಣೆಯಲ್ಲಿ ಇವತ್ತು ಕೌಂಟಿಂಗ್ ಆಗ್ತಾ ಉಂಟು. ಹೆಚ್ಚಿನ ನಿಮಿಷ ಇವತ್ತು ರಿಸಲ್ಟ್ ಬರಲಿಕ್ಕಿದೆ. 100ಕ್ಕೆ 100 ಕಾಲು ಕೂಡ ನಾವು ಗೆದ್ದು ಬರುವಂಥ ಪರಿಸ್ಥಿತಿ ಇರ್ತದೆ ಹರಿಯಾಣ ಚುನಾವಣೆಯಲ್ಲಿ. ಅದೇ ರೀತಿಯಲ್ಲಿ ಇವತ್ತು ಜಮ್ಮು ಕಾಶ್ಮೀರ ಚುನಾವಣೆಯಲ್ಲಿ ಕೂಡ ಇಂಡಿಯಾ ಒಕ್ಕೂಟ ಗೆದ್ದು ಬರುವಂಥ ಪರಿಸ್ಥಿತಿ ಇದೆ. ಅದೇ ರೀತಿಯಾಗಿ ನಾನು ನಿನ್ನೆ ಮಹಾರಾಷ್ಟ್ರದಲ್ಲಿದ್ದೆ, ಸತಾರದಲ್ಲಿದ್ದೆ. ಹೆಚ್ಚಿನ ನಿಮಿಷ ಮಹಾರಾಷ್ಟ್ರದಲ್ಲಿ ಕೂಡ 100ರಲ್ಲಿ 60%ಗಿಂತ ಮಿಕ್ಕಿ ಮತದಾರರು ಇವತ್ತು ಮಹಾ ಅಘಡಿ ನಮ್ಮ ಒಕ್ಕೂಟಕ್ಕೆ ಬೆಂಬಲ ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಹಾರಾಷ್ಟ್ರದಲ್ಲಿ ಕೂಡ ಈಗಿರುವಂಥ ಸರ್ಕಾರ ಹೋಗಿ ಮಹಾ ಅಘಡಿಯ ನಮ್ಮ ಮೈತ್ರಿಕೂಟದ ಸರ್ಕಾರ ಬರುವಂಥ ಅವಕಾಶ ಇರ್ತದೆ. ಅದೇ ರೀತಿಯಲ್ಲಿ ಜಾರ್ಖಂಡ್ನಲ್ಲಿ ಚುನಾವಣೆ ಬರ್ತದೆ. ಜಾರ್ಖಂಡ್ನಲ್ಲಿ ಕೂಡ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಇವತ್ತು ಆಡಳಿತಕ್ಕೆ ಬರುವಂಥ ಸಮಯದಲ್ಲಿ ಇವತ್ತು ಇಡೀ 4 ರಾಜ್ಯಗಳಲ್ಲಿ ಇವತ್ತು ಇಂಥ ಬದಲಾವಣೆ ಆದರೆ ಇವತ್ತು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಅಲುಗಾಡ್ತದೆ, ಶಿಥಿಲ ಆಗ್ತದೆ. ಹೆಚ್ಚಿನ ಅಂಶ ಆ ಸರ್ಕಾರ ಬಿದ್ದು ಹೋಗೋದ್ರಲ್ಲಿ ಕೂಡ ಏನು ಇವತ್ತು ಬಿದ್ದು ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂಥ ಅವಕಾಶ ಇದೆ. ದೇಶದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪ್ರಬಲವಾಗಿ ಇವತ್ತು ಒಂದು ರೀತಿಯ ರಾಹುಲ್ ಗಾಂಧಿ ಅವರನ್ನು ಹಿಂದೆ ಬೇರೆನೇ ರೀತಿ BJPಯವರು ಬಿಂಬಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದರು. ಆದರೆ ಯಾವತ್ತು ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನು ಮಾಡಿದ್ರ, ಮಣಿಪುರದಿಂದ ಮಹಾರಾಷ್ಟ್ರದವರೆಗೆ ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿದ್ರ, ಆವತ್ತಿನಿಂದ ಇಡೀ ಚಿತ್ರಣನೇ ಬದಲಾವಣೆ ಆಗಿದೆ. ಹೆಚ್ಚಿನ ವಿಷಯ ಜನಸಾಮಾನ್ಯರ ಒಂದು ಏಳಿಗೆಗೋಸ್ಕರ ರಾಹುಲ್ ಗಾಂಧಿ ಅವರು ತನ್ನನ್ನು ತಾನು ಮುಡುಪಾಗಿ ಇಟ್ಕೊಂಡಿದ್ದಾರೆ ಅನ್ನುವಂಥ ರೀತಿಯ ಒಂದು ವಾತಾವರಣ ಇವತ್ತು ಸೃಷ್ಟಿಯಾದಂಥ ಸಮಯದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಉನ್ನತವಾದಂಥ ಭವಿಷ್ಯ ಇದೆ. ಇವತ್ತು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಳ್ಬೇಕು. ನಾವು ನಮ್ಮ ಮತವನ್ನು ಗಳಿಸೋದ್ರ ಜೊತೆಯಲ್ಲಿ
ಉಳಿದಿರುವಂಥ ಮತಗಳನ್ನು ಕೂಡ ನಮ್ಮ ನೆರೆಕರೆಯವರು, ಆಸುಪಾಸಿನವರು, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಂಬಂಧಗಳಿರ್ತದೆ. ಆ ದೃಷ್ಟಿಯಲ್ಲಿ ಅವೆಲ್ಲವೂ ಕೂಡ ಒಟ್ಟು ಸೇರಿಸಿಕೊಂಡು ಈ ಚುನಾವಣೆಯಲ್ಲಿ ಜಯಗಳಿಸಿದರೆ ಹೆಚ್ಚಿನ ಅಂಶ ನಮಗೆ ಇಲ್ಲಿಂದಲೇ ಪ್ರಾರಂಭ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಇಲ್ಲಿಂದಲೇ ಈ ಚುನಾವಣೆಯ ಫಲಿತಾಂಶದಿಂದಲೇ ಪ್ರಾರಂಭ ಆಗ್ತದೆ. ಹೆಚ್ಚಿನ ಅಂಶ ಮುಂದೆ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಬೆಳವಣಿಗೆ ಆಗಲಿಕ್ಕೆ ಅವಕಾಶಗಳಿದೆ ಅನ್ನುವಂಥ ರೀತಿಯಲ್ಲಿ ತಮ್ಮ ಕೈಯಲ್ಲಿದೆ, ಮತದಾರರ ಕೈಯಲ್ಲಿದೆ, ನಮ್ಮ ಪಕ್ಷದ ಮುಖಂಡರ ಕೈಯಲ್ಲಿದೆ, ಕಾರ್ಯಕರ್ತರ ಕೈಯಲ್ಲಿದೆ. ತಾವೆಲ್ಲರೂ ಕೂಡ ಒಗ್ಗೂಡಿಸಿಕೊಂಡು ಇವತ್ತು ಅಂಥ ಒಂದು ಫಲಿತಾಂಶವನ್ನು ತರುವಂಥ ರೀತಿ ಪ್ರಯತ್ನವನ್ನು ಮಾಡಬೇಕು. ಈ ಚುನಾವಣೆಯಲ್ಲಿ 100ಕ್ಕೆ 100 ಪಾಲು ಕೂಡ ಇವತ್ತು ನಮಗೆ ಜಯಗಳಿಸುವಂಥ ಅವಕಾಶಗಳಾಗಬೇಕು. ಹೆಚ್ಚಿನ ಅಂಶ ಅವರಲ್ಲಿ ಸಾಕಷ್ಟು ರೀತಿಯ ಗೊಂದಲಗಳಿದೆ. ಇವತ್ತು BJPಯಲ್ಲಿ ಒಂದು ರೀತಿಯ ಗೊಂದಲಗಳು ಏರ್ಪಡಿದೆ. ಹೆಚ್ಚಿನ ಅಂಶ ರಾಜ್ಯ ಮಟ್ಟದ ಇವತ್ತು ಗೊಂದಲಗಳನ್ನು ತಾವು ದಿನ ಪತ್ರಿಕೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ. ಯತ್ನಾಳ್ ಒಂದು ಕಡೆ ಕೊಡ್ತಾರೆ, ಅದೇ ರೀತಿ ರಮೇಶ್ ಜಾರಕಿಹೊಳಿ ಒಂದು ಹೇಳಿಕೆ ಕೊಡ್ತಾರೆ. ಅದೇ ಬೇರೆ ಬೇರೆ ರೀತಿಯಲ್ಲಿ ಇಡೀ ಪಕ್ಷನೇ ಇಬ್ಬಾಗ ಆಗುವಂಥ ರೀತಿಯ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕೇಂದ್ರದಲ್ಲಿ ಕೂಡ RSS ಇವತ್ತು ಮೋದಿಯನ್ನು ವಿರೋಧಿಸುವಂಥ ಒಂದು ಪ್ರಸಂಗವನ್ನು ಕೂಡ ಇತ್ತೀಚಿನ ದಿವಸಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಹೆಚ್ಚಿನ ಅಂಶ ಈ ವರ್ಷ ನಾವು ಮಹಾತ್ಮ ಗಾಂಧೀಜಿಯವರ 100ನೇ ವರ್ಷದ ಇವತ್ತು ಬೆಳಗಾಂನಲ್ಲಿ ಮಹಾ ಸಮ್ಮೇಳನ ಆಗಿ 100 ವರ್ಷ ಆಯಿತು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಇವತ್ತು ಪಕ್ಷ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಒಟ್ಟಾಗಿ ಸೇರಿಕೊಂಡು ಈ 1 ವರ್ಷಗಳ ಕಾಲ ಮಹಾತ್ಮ ಗಾಂಧೀಜಿಯವರ ಒಂದು ವ್ಯಕ್ತಿತ್ವವನ್ನು ಇನ್ನಷ್ಟು ಜನರೆಡೆಗೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಇವತ್ತು ನಡೆಸ್ತಾ ಇದ್ದಾರೆ. ನಾವು ಮಹಾತ್ಮ ಗಾಂಧೀಜಿಯವರನ್ನು ಮರಿತಾ ಇದ್ವಿ. ನಾನು ನಿನ್ನೆ ಸತಾರದಲ್ಲಿದ್ದೆ. ಅಲ್ಲಿ ರಾಣಿಗಂಜಿ ಅಂತೇಳಿ ಒಂದು ಊರಿದೆ. ಅಲ್ಲಿ ಮಹಾತ್ಮ ಗಾಂಧಿಯವರು ಹೋದಾಗ ಅಲ್ಲಿ ಅವತ್ತಿನ ದಿವಸನೇ ಮಹಾತ್ಮ ಗಾಂಧಿಯವರಿಗೆ ಚೂರಿ ಹಾಕಿ ಕೊಲೆ ಮಾಡುವಂಥ ಒಂದು ಪ್ರಯತ್ನ ಸದಸ್ಯರಿಗೆ, ಮುಖಂಡರುಗಳಿಗೆ ಫೋನ್ ಮುಖಾಂತರ ಮಾಡಿ ತಮ್ಮ ಹತ್ರ ಈ ಸಭೆಗೆ ನಿಮಗೆ ಬರಬೇಕಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ದೇನೆ. ತಾವೆಲ್ಲ ಹೆಚ್ಚಿನ ಬಂದಿದ್ದಾರೆ. ಬಹುಶಃ ವಿಶೇಷವಾಗಿ ಈ ಚುನಾವಣೆ ಸ್ಥಳೀಯ ವಿಧಾನ ಪರಿಷತ್ತಿನ ಚುನಾವಣೆ ರಾಜು ಪೂಜಾರವರಿಗೆ ಪಕ್ಷ ಇವತ್ತು ಟಿಕೆಟ್ ಕೊಟ್ಟಿದೆ. ಅವರು ಅಭ್ಯರ್ಥಿಯಾಗಿ ಚುನಾವಣಾ ಪ್ರಚಾರದಲ್ಲಿ ಹೆಚ್ಚಿಗೆ ಮಂಗಳೂರು ಭಾಗದಲ್ಲಿ ಕೆಲಸ ಮಾಡಬೇಕಾಗತ್ತೆ. 8 ಕ್ಷೇತ್ರ ಅಲ್ಲಿ ಹೋಗಲೇಬೇಕಾಗತ್ತೆ. ಉಡುಪಿ ಜಿಲ್ಲೆಯಲ್ಲಿ ಅವರು ಹೆಚ್ಚಿಗೆ ಪರಿಚಯ ಹೊಂದಿದ್ದಾರೆ. ಆದರೂ ಸಹ ಒಂದು ಮತದಾರನ ಮುಟ್ಟುವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ನಾನು ಈವಾಗಲೇ ಹೇಳಿದ್ದೇನೆ, ಪ್ರತಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಓಟ್ ಹಾಕಲಿಕ್ಕೆ ತರಬೇತಿ ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಸ್ವತಃ ನಿಮ್ಮ ಪಂಚಾಯತಿಗೆ ಬರ್ತೇನೆ. ಒಂದು ಮನೆಯಲ್ಲಿ ಚುನಾವಣೆ ಬಾಕ್ಸ್ ರೆಡಿ ಮಾಡ್ಕೊಂಡು ಬರ್ತೇವೆ. ತಾವು ಓಟ್ ಹಾಕಿ ಬಾಕ್ಸಿಗೆ ಹಾಕಿ ಆ ಓಟ್ ಓಪನ್ ಮಾಡಿ ಸರಿಯುತ್ತಾ ಇಲ್ಲೊಂದು ಚೆಕ್ ಮಾಡುವಂಥ ಕೆಲಸ. ಸ್ವತಃ ನಮ್ಮ ಪೆನ್ನನ್ನು ಮುಟ್ಟಬಾರ್ದು. ಅಲ್ಲಿ ಬೂತಲ್ಲಿ ಕೊಡುವಂಥ ಆ ಪೆನ್ನಲ್ಲೇ ನಂಬರ್ 1 ಇದ್ದಲ್ಲಿ ನಮ್ಮ ಅಭ್ಯರ್ಥಿ ಎದುರುಗಡೆ 1 ಅಂತ ಬರೀಬೇಕಾಗುತ್ತೆ. ಅದನ್ನು ನಾವು ಬ್ಯಾಲೆಟ್ ಪೇಪರ್ ಬಂದ ಮೇಲೆ ನಿಮ್ಮ ಹತ್ರ ಬಂದು ಓಟ್ ಹಾಕ್ಲಿಕ್ಕೆ ಹೇಳುವಂಥ ಕೆಲಸವನ್ನು ಮಾಡ್ತೇವೆ. 1800 ಓಟ್ ಜಾಸ್ತಿ ಇದೆ. ನಾವು ಗೆಲ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾರಣ ನಮ್ಮದು ಐಎನ್ ಡಿಸೋಜ ಮತ್ತು ಪ್ರತಾಪ್ ಶೆಟ್ಟಿ MLC ಚುನಾವಣೆಯಲ್ಲಿ ಗೆದ್ದಾಗ ಡಿಸೋಜರು ತೀರಿ ಹೋದ ಮೇಲೆ ಉಪಚುನಾವಣೆ ಬಂತು. ನಿತ್ಯಾನಂದರವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕೊಟ್ಟರು. ಅವರು ಶ್ರೀನಿವಾಸ್ ಪೂಜಾರಿ ಕೊಟ್ಟರು BJPಯವರು. ಆದರೆ ಚುನಾವಣೆ ರಿಸಲ್ಟ್ ಶ್ರೀನಿವಾಸ್ ಪೂಜಾರಿ ಗೆದ್ದರು. ನಾವು ಜಾಸ್ತಿ ಇದ್ದ 1000 ಚಿಲ್ಲರೆ ಜಾಸ್ತಿ ಓಟವ್ರು ನಾವು ಸೋಲನ್ನು ಕಾಣ್ತೇವೆ. ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಸತತವಾದ ಒಂದು ಪ್ರಯತ್ನವನ್ನು ಮಾಡಿದರೆ ಗೆಲ್ಲಲಿಕ್ಕೆ ಅವಕಾಶ ಇದೆ. ಒಂದು ಒಳ್ಳೆಯ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ತಾವೆಲ್ಲ ಮನಸ್ಸು ಮಾಡಿ ಓಟ್ ಹಾಕ್ಸುವಂಥ ಕೆಲಸವನ್ನು ಮಾಡಬೇಕಂತ ಕೇಳಿಕೊಂಡು ತಮ್ಮನ್ನು ಉದ್ದೇಶಿಸಿ ಮಂಜುನಾಥ್ ಪಾಂಡೆಯವರು ಮಾತಾಡಲಿಕ್ಕಿದ್ದಾರೆ. ಸ್ವತಃ ನಾನು ಎಲ್ಲ ಪಂಚಾಯತಿಗೆ ಬರ್ತೇನೆ. ನನಗೆ ಊರ ಸಿರೂರಿಂದ ಪ್ರಾರಂಭ ಮಾಡಿ ಎಲ್ಲ ಓಟ್ ಹಾಕ್ಲಿಕ್ಕೆ, ಓಟ್ ಬಾಕ್ಸಿಗೆ ಓಟ್ ಟ್ರೈನಿಂಗ್ ಕೊಡೋಕ್ಕೆ ಎಲ್ಲ ಮಾಡಿ ಕರ್ಕೊಂಡು ಬರೋಕ್ಕೆ ವೀಕ್ಷಕರನ್ನು ಹಾಕಿದ್ದೇನೆ. ಆ ವೀಕ್ಷಕರ ಮೂಲಕ ತಾವು ಓಟ್ ಬೂತಿಗೆ ಬಂದು ಓಟ್ ಹಾಕುವಂಥ ಕೆಲಸ ಮಾಡಬೇಕಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ನಮ್ಮ ನಾಯಕರು ಹೇಳಿದಾಗೆ ಕಳೆದ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿದ್ದೇನೆ. ಬಹುಶಃ ನಾನು ಈ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡ್ತೇನೆ ಅಂಥೇಳಿ ನನಸಲ್ಲೂ ಎಣಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ಪಕ್ಷ
ಮತ್ತು ನಮ್ಮೆಲ್ಲ ನಾಯಕರುಗಳು ನನ್ನನ್ನು ಗುರುತಿಸಿ ಇವತ್ತು ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ರು. ಬಹುಶಃ ನಾನು ಎಣಿಸ್ಕೊಂಡಿದ್ದೇನೆ, ಇದು ನನಗೆ ಅಲ್ಲ, ಬಹುಶಃ ನಮ್ಮ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನು ಗುರುತಿಸಿದ ರೀತಿಯಲ್ಲಿ ಇವತ್ತು ಪಕ್ಷ ಗುರುತಿಸಿದೆ. ಇವತ್ತು ನಾನು ಅಭ್ಯರ್ಥಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಅಭ್ಯರ್ಥಿ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಕಾಂಗ್ರೆಸ್ ಪಕ್ಷ ಬಹುಶಃ ನಾನು ಯುವ ಕಾಂಗ್ರೆಸ್ಸಿನಿಂದ ಸುಮಾರು 87ನೇ ಇಸ್ವಿಯಿಂದ ನಾನು ಯಾವಾಗ ಕಾಲೇಜಿಂದ ಹೊರಗೆ ಬಂದೆ, ನಮ್ಮ ಗಿರೀಶ್ ನಾವೆಲ್ಲ ಭಾಳಷ್ಟು ಸಣ್ಣ ಪ್ರಾಯದ ಸ್ನೇಹಿತರು. ಆ ದಿವಸದಿಂದ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡಿಕೊಂಡು ಬಂದೆ. ಬಹುಶಃ ನನ್ನ ತಂದೆಯವರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪರಿಷತ್ತಿನ ಸದಸ್ಯರಾಗಿದ್ದರು. ಬಹುಶಃ ಆ ಕಾರಣದಿಂದ ನನಗೆ ಕಳೆದ ಅನೇಕ ವರ್ಷಗಳಿಂದ, ಬಹುಶಃ ನಾನು ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಸದಸ್ಯನಾಗಿಯೂ ಸಹ ಕೆಲಸ ಮಾಡಿದ್ದೇನೆ. ಸನ್ಮಾನ್ಯ ವಿಶ್ವನಾಥರವರು ಅಧ್ಯಕ್ಷರಾಗಿರುವಾಗ ಅಲ್ಲಿಯೂ ಸಹ ಕಾರ್ಯದರ್ಶಿ ಸದಸ್ಯನಾಗಿ ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿ ಇವತ್ತು ಗೋಪಾಲ್ ಪೂಜಾರ ಒಂದು ನಾಯಕತ್ವದಲ್ಲಿ, ಈಗಾಗಲೇ ಮಾನ್ಯ ಸ್ವರಕ್ಕೆ ಅವರು ಹೇಳಿದ ಹಾಗೆ 94ನೇ ಇಸ್ವಿಯಲ್ಲಿ ಪಕ್ಷ ವಿಭಜನೆ ಆಯಿತು. ಎಲ್ಲ ನಮ್ಮ ಪಕ್ಷದ ಮುಖಂಡರು ಹೊರಗೆ ಹೋದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಬಹುಶಃ ನಾನು ಒಬ್ಬನೇ ಇರುವಂಥ ಸಂದರ್ಭ. ಆವಾಗ ನಮ್ಮೆಲ್ಲ ಮುಖಂಡರು ಸೇರಿಕೊಂಡು ಕಾಂಗ್ರೆಸ್ ಪಕ್ಷ ಯಾರಿಗೆ ಯಾವ ಅಭ್ಯರ್ಥಿ ಕೊಟ್ಟಿದೆ ಆ ಅಭ್ಯರ್ಥಿ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಬಹುಶಃ ಆ ಕಾಲದಲ್ಲಿ ನಾವು ಮಾಡಿದ್ದೇವೆ. ಪಕ್ಷ ಕ್ಷೀಣಿಸಿದ ಸಂದರ್ಭದಲ್ಲಿ ಸನ್ಮಾನ್ಯ ಗೋಪಾಲ್ ಪೂಜಾರ ಒಂದು ನಾಯಕತ್ವದಲ್ಲಿ ಬೈಂದೂರಿನಲ್ಲಿ ಭಾಳಷ್ಟು ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟುವಂಥ ಕೆಲಸವನ್ನು ನಾವೆಲ್ಲ ಕಾರ್ಯಕರ್ತರು ಗೋಪಾಲ್ ಪೂಜಾರ ನೇತೃತ್ವದಲ್ಲಿ ಇವತ್ತು ನಾವು ಮಾಡಿದ್ದೇವೆ. ಭಾಳಷ್ಟು ಸೇವೆಗಳನ್ನು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಈ ಎಲ್ಲ ಸ್ತರದ ಪಂಚಾಯತ್ಗಳಲ್ಲಿ ಒಂದು ಯಶಸ್ವಿಯಾಗಿ ಜನರಿಗೆ ಸೇವೆ ಸಲ್ಲಿಸುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಬಹುಶಃ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳಿಕ್ಕೇನಿಲ್ಲ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಇಲ್ಲಿ ಕೂತವರಿಗೆ ನಾನು ಏನು ಅನ್ನೋದನ್ನು ಗೊತ್ತಿರೋದನ್ನು ನಾನು ಹೇಳಲಿಕ್ಕೆ ಖಂಡಿತವಾಗಿಯೂ ಹೋಗೋದಿಲ್ಲ. ಇವತ್ತೊಂದು ಅವಕಾಶ ಸಿಕ್ಕಿದೆ, ಆ ಅವಕಾಶವನ್ನು ಬಹುಶಃ ತಾವೆಲ್ಲ ಕೈ ಜೋಡಿಸಿದಾಗ ಮಾತ್ರ ಅದು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವತ್ತು ನಾನು ವಿಶೇಷವಾಗಿ ಸನ್ಮಾನ್ಯ ಗೋಪಾಲ್ ಪೂಜಾರ್ ಅವರನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಇವತ್ತು ಒಬ್ಬ ಅವರೊಟ್ಟಿಗೆ ಇದ್ದು ಸುಮಾರು ಒಂದು 25-30 ವರ್ಷಗಳ ಕಾಲ ಒಟ್ಟಿಗೆ ಇದ್ದು ಸೇವೆ ಮಾಡಿದಂಥ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ಸೀಟ್ ಕೊಟ್ಟಾಗ ಬಹುಶಃ ಕಳೆದ 3-4 ದಿವಸದಿಂದ ನಿರಂತರವಾಗಿ ಪ್ರತಿಯೊಬ್ಬರ ನಾಯಕರನ್ನು, ಪ್ರತಿಯೊಬ್ಬ ಸದಸ್ಯರನ್ನು ಸಂಪರ್ಕ ಮಾಡೋದ್ರ ಮುಖಾಂತರ ಈ ಒಂದು ವಿಶೇಷವಾದ ಶಕ್ತಿಯನ್ನು ಇವತ್ತು ಪಕ್ಷಕ್ಕೆ ಕೊಡುವಂಥ ಕೆಲಸವನ್ನು ಗೋಪಾಲ್ ಪೂಜಾರರು ಮಾಡಿದ್ದಾರೆ. ಬಹುಶಃ ಇದನ್ನು ಇವತ್ತು ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಗೋಪಾಲ್ ಪೂಜಾರರು ಬಹುಶಃ ಎಲ್ಲರನ್ನ ಇವತ್ತು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಚುನಾವಣೆಯನ್ನು ಸಜ್ಜು ಮಾಡಿದ್ದಾರೆ. ಬಹುಶಃ ಇದು ಪಕ್ಷಕ್ಕೆ ವಿಶೇಷವಾದ ಶಕ್ತಿಯನ್ನು ಅವರು ಕೊಟ್ಟಿದ್ದಾರೆ ಅನ್ನೋದು ಹೇಳ್ತಾ, ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಗೋಪಾಲ್ ಪೂಜಾರರನ್ನು ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ನಮ್ಮೆಲ್ಲ ವೇದಿಕೆಯಿರುವಂಥ ನಮ್ಮೆಲ್ಲ ನಾಯಕರು ಇವತ್ತು ಎಲ್ಲರೂ ಸಹ ಒಂದೇ ಮನಸ್ಸಿನಿಂದ ಇವತ್ತು ನಮಗೆ ಬೆಂಬಲವನ್ನು ಮತ್ತು ಆಶೀರ್ವಾದವನ್ನು ಇವತ್ತು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ವಿಶೇಷವಾಗಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಹಿರಿಯರು, ಆತ್ಮೀಯರು, ತಮಗೆಲ್ಲರಿಗೂ ತಾವೆಲ್ಲರೂ ಸಹ ನನ್ನೊಟ್ಟಿಗೆ ಇರಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮತ್ತು ವಿಶೇಷವಾಗಿ ನನ್ನ 2 ಬ್ಲಾಕ್ ಕಾಂಗ್ರೆಸ್ಸಿನ ನಮ್ಮ ಅಧ್ಯಕ್ಷರುಗಳು ಬಹುಶಃ ಈ ಗೋಪಾಲ್ ಪೂಜಾರು ಯಾವ ರೀತಿಯ ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಆ ನಿರ್ದೇಶನದ ಪ್ರಕಾರ ಈ 2 ದಿವಸದಿಂದ ಅವರಿಬ್ಬರು ಬ್ಲಾಕ್ ಅಧ್ಯಕ್ಷರು ಸಹ ಭಾಳಷ್ಟು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಾಗೆ ಪ್ರಯತ್ನವನ್ನು ಎಲ್ಲ ಸೇರಿಕೊಂಡು ಮಾಡಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಸಾಕಷ್ಟು ಜನ ಇಲ್ಲಿ ಸೇರಿದಂಥ ಗ್ರಾಮ ಪಂಚಾಯತ್ ಸದಸ್ಯರು ಮೊನ್ನೆ ಹಿಂದೆ ನಡೆದಂಥ ಮಂಜುನಾಥ್ ಭಂಡಾರಿಯವರ ಚುನಾವಣೆಯಲ್ಲಿ ತಾವು ಮತವನ್ನು ನೀಡಿದ್ದೀರಿ. ಕೆಲವರು ಬಹುಶಃ 4-5 ಚುನಾವಣೆಯಲ್ಲಿ ಮತವನ್ನು ನೀಡಿರ್ಬೋದು, ಆದರೆ ಇವತ್ತು ಇದು ಪ್ರಾಶಸ್ತ್ಯದ ಮತ. ಇವತ್ತು ನನ್ನ ಹೆಸರಿರುವಲ್ಲಿ 1 ಹಾಕಬೇಕು, ಅದು ಇಂಗ್ಲೀಷ್ ಸಂಖ್ಯೆಯಲ್ಲಿ 1 ಹಾಕಿದರೆ ಮತ್ತು 2 ಹಾಕುವಾಗ ರೋಮನ್ ಹಾಕಿದರೆ ವೋಟ್ ಹೋಗುತ್ತೆ. 1 ಹಾಕಬೇಕು, 1 ಅಂತ ಬರಿಬೇಕು. ಹಾಗಾಗಿ
ನಾನು ಈ ವಿಚಾರವನ್ನು ಬಹುಶಃ ಗೋಪಾಲ್ ಪೂಜಾರ್ ನೇತೃತ್ವದಲ್ಲಿ ಮತ್ತೆ ಪಂಚಾಯತಿಗೆ ಬರ್ತಾರೆ. ಹಾಗಾಗಿ ನಾನು ಹೆಚ್ಚು ಮಾತನಾಡದೆ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನಾನು ನಿಮಗೆ ಕೆಲವು ವಿಷಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಪ್ರಪ್ರಥಮವಾಗಿ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು 6,000 ಮತದಾರರಿದ್ದೇವೆ. ನಾವು 6,000 ಮತದಾರರಿದ್ದೇವೆ. ನಮಗೆ ಗೆಲ್ಲಬೇಕು ಅಂತ ಹೇಳಿದ್ರೆ ಕನಿಷ್ಠ 3,000 ಮತಗಳ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷ ಆ ಮತಗಳಲ್ಲಿ ಸ್ವಲ್ಪ ಹಿಂದೆ ಇದ್ದರೂ ಈ ಕಾರ್ಯಕ್ರಮವನ್ನು ನೋಡಿದ ನಂತರ, ಯಾಕೆ ಅಂತೇಳಿದ್ರೆ ಇದು ರಾಜು ಪೂಜಾರಿ ಅವರ ಚುನಾವಣೆಯ ಪ್ರಪ್ರಥಮ ಒಂದು ಸಭೆ. ಈ ಸಭೆಯನ್ನು ಈ ಕ್ಷೇತ್ರದ ನಾಯಕರು, ಜಿಲ್ಲಾ ನಾಯಕರು, ಅತ್ಯಂತ ಹಿರಿಯ ರಾಜಕಾರಣಿಗಂತ ಗೋಪಾಲ್ ಪೂಜಾರಿ ಅವರ ನೇತೃತ್ವದಲ್ಲಿ ಎರಡೂ ಬ್ಲಾಕಿನ ಅಧ್ಯಕ್ಷರುಗಳು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರ. ಹಾಗಾಗಿ ನಾನು ಪ್ರಪ್ರಥಮವಾಗಿ ಗೋಪಾಲ್ ಪೂಜಾರಿ ಅವರಿಗೂ ಹಾಗೂ ಎರಡೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮಗೆ ಬೇಕಾಗಿರುವಂಥ ಮತಗಳನ್ನು ಯಾರಪ್ಪ ತರಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ತಾವುಗಳು. ಯಾರೆಲ್ಲ ತಾವು ಚುನಾಯಿತರಾಗಿದ್ದೀರಾ, ಯಾರೆಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದೀರಾ, ನಿಮ್ಮಿಂದ ಮಾತ್ರ ಈ ಮತಗಳನ್ನು ತರಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನೀವು ಅವರ ಒಡನಾಟಗಳಲ್ಲಿ ಇರ್ತೀರ, ಅವರ ಜೊತೆ ನೀವು ಇರ್ತೀರ. ತಾವುಗಳು ಹೇಳಬೇಕು ನಮ್ಮ ಪಕ್ಷದ ಅಭ್ಯರ್ಥಿ ಯಾವ ರೀತಿ ಈ ಸಲ ಚುನಾವಣೆಗೆ ನಿಂತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜು ಪೂಜಾರಿ ಅವರನ್ನು ಆಯ್ಕೆ ಮಾಡಿರೋದು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ಸಿನ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು. ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಈ ನಮಗೆ 13 ಕ್ಷೇತ್ರಗಳು ಬರುತ್ತೆ. ಈ ಪಂಚಾಯತ್ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 13 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. 13 ವಿಧಾನಸಭಾ ಕ್ಷೇತ್ರಗಳ ಚುನಾಯಿತ ಯಾರೆಲ್ಲ ಚುನಾವಣೆಗೆ ನಿಂತಿದ್ರು ಅವ್ರ ಹತ್ರ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಖುದ್ದಾಗಿ ಮಾತನಾಡಿದ್ದಾರೆ. ಅದೇ ರೀತಿ ಲೋಕಸಭಾ ಅಭ್ಯರ್ಥಿಗಳ ಇಬ್ಬರ ಹತ್ರ, ಜಿಲ್ಲಾ ಅಧ್ಯಕ್ಷಗಳ ಹತ್ರ, ಎಲ್ಲರ ಹತ್ರನ ಮಾತಾಡಿ ಯಾರು ನಮಗೆ ಒಂದು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ ಅವರು ಒಂದು ನಿರ್ದೇಶನವನ್ನು ನಮಗೆ ಕೊಟ್ಟು ಇವತ್ತು ರಾಜು ಪೂಜಾರಿ ಅವರನ್ನ ಈ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ರಾಜು ಪೂಜಾರಿ ಅವರು ಎಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಏನೆಲ್ಲ ಮಾಡಿದ್ದಾರೆ ಅನ್ನೋದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ. ಹಾಗಾಗಿ ಮತ್ತೆ ಅದನ್ನು ನಾನು ಒತ್ತಿ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಬೈಂದೂರು ಕ್ಷೇತ್ರಕ್ಕೆ ನಾನು ಬರೋದಾದರೆ ಇಲ್ಲಿ ಸುಮಾರು 575 ಸದಸ್ಯರಿದ್ದೀರ. 570 ಸದಸ್ಯರಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು ಒಂದು 220ರಿಂದ 230 ತನಕ ನಾವು ಹೊಂದಿದ್ದೀವಿ. ನಾವು ಇವತ್ತು ಬೈಂದೂರಿಂದ ಸುಮಾರು 100-150 ಮತಗಳನ್ನು ಹೆಚ್ಚನ್ನು ನಾವು ಇವತ್ತು ಗಳಿಸಬೇಕಾಗಿದೆ. ನಾವೇನಾದರೂ ಬೈಂದೂರಲ್ಲಿ 100-150 ಮತಗಳನ್ನು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡ್ರೆ, ಈಗಾಗಲೇ ಗೋಪಾಲ್ ಪೂಜಾರಿ ಅವರು ಸುಮಾರು ಕಾರ್ಯಕ್ರಮಗಳಲ್ಲಿ ಹಲವಾರು ನಮ್ಮ ಪಕ್ಷದ ನಮ್ಮ ಪಕ್ಷಕ್ಕೆ ಕೆಲವು ಮತಗಳನ್ನು ಸೇರ್ಪಡೆಯನ್ನು ಮಾಡಿದ್ದಾರೆ. ಅವರೊಂದಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು, ಆಗ ಮಾತ್ರ ಇದು ಗೆಲ್ಲಿಕ್ಕೆ ಸಾಧ್ಯ. ನಾವು ಕಳೆದ ಸಲ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳು, ಒಂದು ಭಾರತೀಯ ಜನತಾ ಪಕ್ಷದಿಂದ ಮತ್ತೊಂದು ಕಾಂಗ್ರೆಸ್ ಪಕ್ಷದಿಂದ ಇತ್ತು. ಆಗಲೂ ನನಗೂ ಗೆಲ್ಲಿಕ್ಕೆ ಸ್ವಲ್ಪ ಕಮ್ಮಿ ಮತ ಇತ್ತು. ಆದರೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಅವತ್ತು ನನಗೆ ಕೈ ಹಿಡಿದಿದ್ದು ಯಾರಪ್ಪ ಅಂತೇಳಿದ್ರೆ ಬೈಂದೂರಿನ ಮತದಾರರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಏನಾದರೂ ನನಗೆ ಹೆಚ್ಚಿನ ಮತವನ್ನು ಕೊಡಿಸಿದ್ರು ಅಂತೇಳಿದ್ರೆ ಬೈಂದೂರಿನಲ್ಲಿದ್ದಂಥ ಸ್ಥಳೀಯ ನಾಯಕರುಗಳು ತಾವುಗಳು ಅವತ್ತು ಮನಸ್ಸು ಮಾಡಿ ನನಗೆ ಜಾಸ್ತಿ ಮತವನ್ನು ಕೊಡಿಸಿದ್ದೀರ. ಹಾಗಾಗಿ ಈ ಸಲ ನಿಮ್ಮದೇ ಕ್ಷೇತ್ರದ ಅಭ್ಯರ್ಥಿಯಾದಂಥ ನಮ್ಮ ರಾಜು ಪೂಜಾರಿ ಅವರಿಗೂ ಸಹ ಇದನ್ನು ಮಾಡಬೇಕು. ಯಾಕೆಂತೇಳಿದ್ರೆ ಈ ನಮ್ಮ ಬೈಂದೂರಿಂದನೇ ಒಂದು ಉತ್ತಮವಾದ ಸಂದೇಶ ಹೋಗಬೇಕು. ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನ ಮಾಡ್ತಾ ಇದ್ದೀವಿ, ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾ ಇದ್ದೀವಿ ಅಂಥೇಳಿ. ಇವತ್ತು ಗೋಪಾಲ್ ಪೂಜಾರಿ ಅವ್ರ ಹತ್ರ ಮಾತಾಡ್ತಾ ಗೋಪಾಲ್ ಪೂಜಾರಿ ಅವರು ಹೇಳ್ತಾಯಿದ್ರು, ನಾನು ಸುಮಾರು 7 ಸಲ ಚುನಾವಣೆಯಲ್ಲಿ ನಿಂತಿದ್ದೀನಿ, 4 ಸಲ ಜನ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆ ಆಶೀರ್ವಾದವನ್ನು ಮಾಡಿದಂಥ ಸಮಯದಲ್ಲಿ ಎಲ್ಲ ಸಮಯದಲ್ಲೂ ಈ ಕ್ಷೇತ್ರಕ್ಕೆ ಹಲವಾರು ಅಭಿವೃದ್ಧಿಗಳನ್ನು ನಾನು ಮಾಡಿದ್ದೀನಿ ಅಂಥೇಳಿ. ನನಗೆ ಗೊತ್ತಿದ್ದಾಗೆ ಇವತ್ತು ಈ ಬೈಂದೂರು ಕ್ಷೇತ್ರದ ನಾಡಿಗಳು ಏನಾದರೂ ಗೊತ್ತಿದ್ದರೆ ಅದು ಗೋಪಾಲ್ ಪೂಜಾರಿ ಅವರಿಗೆ.
ನಾನು ಗೋಪಾಲ್ ಪೂಜಾರಿ ಅವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ, ತಾವು ತಮ್ಮ ನೇತೃತ್ವದಲ್ಲಿ ಈ ಚುನಾವಣೆಯನ್ನು ಮಾಡಿಕೊಡ್ಬೇಕು. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಒಂದು ಬೆಂಬಲವನ್ನು ಕೊಟ್ಟಿದೆ, ಅವನನ್ನು ಕೈ ಹಿಡಿದಿದೆ. ಚುನಾವಣೆಯಲ್ಲಿ ಸೋಲು ಗೆಲುವು ನಮಗೆ ಯಾವಾಗಲೂ ಇದ್ದೇ ಇರುತ್ತೆ. ಯಾವಾಗಲೂ ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದೇ ಬರೀ ನಾವು ಚುನಾವಣೆಯಲ್ಲಿ ಗೆಲ್ತೇವೆ ಅಂತೇಳಲ್ಲ. ಅಥವಾ ಇವತ್ತು ರಾಹುಲ್ ಗಾಂಧಿಯವರು ಪ್ರತಿ ಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಅವರು ಒಂದೇ ಮಾತು ಹೇಳ್ತಾರೆ ಅಂತೇಳಿದ್ರೆ, ನಾವು ಸೋಲು ಗೆಲುವು ನಮ್ಗೆ ಇರಲೇ ಇರಲಿ, ಆದರೆ ನಾನು ಜನರ ಜೊತೆ ಇರ್ತೇವೆ ಅಂಥೇಳಿ. ಅದೇ ರೀತಿ ರಾಜು ಪೂಜಾರಿ ಅವರು ಸುಮಾರು ನಾನು ಇಲ್ಲಿ ಲೋಕಸಭಾ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಸಹ ನನ್ನ ಬೆನ್ನೆಲುಬಾಗಿ ಅವರು ಮತ್ತು ಗೋಪಾಲ ಪೂಜಾರಿ ಅವರು ನಿಂತಿದ್ದರು. ನಾನು ಸ್ಥಳೀಯ ಸಂಸ್ಥೆಗಳಿಂದ ನಿಂತಾಗಲೂ ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದರು. ಹಾಗಾಗಿ ತಾವೆಲ್ಲರೂ ಒಂದು ಉತ್ತಮ ರೀತಿಯ ಕೆಲಸವನ್ನು ಮಾಡಿ ಒಂದು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ರಾಜು ಪೂಜಾರಿ ಅವರು ಗೆದ್ದಾಗ ನನಗೂ ಒಂದು ಬಲ ಬರುತ್ತೆ, ನಮ್ಮ ಕ್ಷೇತ್ರಕ್ಕೂ ಒಂದು ಬಲ ಬರುತ್ತೆ, ನಮ್ಮ ಜಿಲ್ಲೆಗೂ ಒಂದು ಬಲ ಬರುತ್ತೆ, ನಮ್ಮ ಪಕ್ಷಕ್ಕೂ ಒಂದು ಬಲ ಬರುತ್ತೆ, ನಮ್ಮ ಇಡೀ ಪಕ್ಷದ ಒಂದು ದಿಕ್ಸೂಚಿಯೇ ಬದಲಾಗುತ್ತೆ ಅನ್ನೋದು ಹೇಳ್ತಾ ಈ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲ ನಾಯಕರುಗಳಿಗೂ ಹೊಂದಿಸಿ ಮತ್ತೊಮ್ಮೆ ಸಾಧ್ಯವಾದರೆ ನಾನು ಇನ್ನೊಂದು ಸಲ ಚುನಾವಣೆ ಸಂದರ್ಭದಲ್ಲಿ ಬರ್ತೇವೆ. ಯಾಕೆಂತಂದರೆ ನಮಗೆ 13 ಕ್ಷೇತ್ರಗಳು ಇರೋದ್ರಿಂದ ಒಂದು ಸಲ ನಮ್ಮ ಅಭ್ಯರ್ಥಿಯಾದಂಥ ರಾಜು ಪೂಜಾರಿ ಅವರನ್ನು ನಮಗೆ ಯಾರೆಲ್ಲ ಮತ ಹಾಕ್ತಾ ಇದ್ದಾರೆ, ನಮ್ಮ ಪಕ್ಷದ ಅಭ್ಯರ್ಥಿಗಳಿದ್ದಾರೆ, ಅವರ ಜೊತೆ ಅವರು ಮಾತಾಡಬೇಕು, ಅವರನ್ನು ನೋಡಬೇಕು ಅಂಥೇಳಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ನಂತರ ತಾವುಗಳು ನಮ್ಮ ನಾಯಕರುಗಳು ಸ್ಥಳೀಯವಾಗಿ ನೀವಿದ್ದಂಥವರು ನೀವು ಮನಸ್ಸು ಮಾಡಿ ನೀವು ಈ ಕೆಲಸವನ್ನು ಮಾಡಿಕೊಡ್ಬೇಕು. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿಯನ್ನು ಮಾಡಿಕೊಂಡು ಈ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಕ್ಷ. ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದಂಥ